ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ಕ್ಯಾರೆಟನ್ನು ಹೆಚ್ಚಿ ಪಲ್ಯ ಮಾಡ್ತೀರಾ? ಹಾಗಾದರೆ ಈ ರೀತಿ ತುರಿದ್ಬಿಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಕ್ಯಾರೆಟನ್ನು ಕ್ಲೀನಾಗಿ 3ರಿಂದ 4 ಸಲ ತೊಳಿಬೇಕು. ಕ್ಲೀನಾಗಿ ಉಜ್ಜಿ ತೊಳಿಬೇಕು. ಅಥವಾ 1 ಅವರ್ ನೀರಲ್ಲಿ ನೆನಿಟ್ಟು ತೊಳೆದ್ಬಿಟ್ಟು ಆಮೇಲೆ ತುರಿದುಕೊಳ್ಬೇಕು. ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಶೇಂಗಾಕಾಳು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಅರಿಶಿಣ ಹಾಕಿ ತುರಿದಿಟ್ಟುಕೊಂಡಂಥ ಕ್ಯಾರೆಟನ್ನು ಹಾಕಿಬಿಟ್ಟು ಹಸಿ ವಾಸನೆ ಹೋಗುವವರೆಗೆ ಮಸಾಲೆ ಜೊತೆಗೆ ಫ್ರೈ ಮಾಡಬೇಕು. ಒಂದು 2-3 ನಿಮಿಷ ಫ್ರೈ ಮಾಡಿದಾದಮೇಲೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಬ್ಯಾಲೆನ್ಸ್ಗಾಗಿ ಸ್ವಲ್ಪ ಸಕ್ಕರೆ, ಒಂಚೂರು ಸಕ್ಕರೆ ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. ಸಕ್ಕರೆ ಹಾಕಿ ಮತ್ತೆ ಕೈ ಆಡಿಸಿ 1 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಆವಾಗ ನೀಟಾಗಿ ಬೆಂದಾದಮೇಲೆ ಸ್ವಲ್ಪ ಲಿಂಬೆ ರಸ ಹಿಂಡಿದರೆ ಅದ್ಭುತವಾದ ಕ್ಯಾರೆಟ್ ಪಲ್ಯ ರೆಡಿಯಾಗುತ್ತೆ. ನೀವು ಈ ರೀತಿ ಒಮ್ಮೆ ತುರಿದ್ಬಿಟ್ಟು ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟಲ್ಲಿ ಹೇಳಿ. ಇದಕ್ಕೆ ಕೊತ್ತಂಬರಿ ಒಂದು ಹಾಕಿಬಿಟ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.